77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕೋಲಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಜನವರಿ 28ರವರೆಗೆ ನಡೆಯಲಿರುವಂತಹ ಈ ಒಂದು ಪ್ರದರ್ಶನದಲ್ಲಿ ಹೂಗಳಿಂದ ಸಿದ್ಧಗೊಂಡ ಹಸು, ಕರು, ರೈತ ಮಹಿಳೆಯ ಕಲಾಕೃತಿ ಹಾಗೂ ಮರಳಿನಲ್ಲಿ ಅರಳಿದ ಸಾಲುಮರದ ತಿಮ್ಮಕ್ಕ ಅವರ ಮರಳಿನ ಕೃತಿಗಳು ಜನರನ್ನ ಆಕರ್ಷಿಸ್ತಾ ಇದೆ. ಇದಲ್ಲದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಗಾಥೆಯನ್ನ ಬಿಂಬಿಸುವಂತಹ ಛಾಯಾಚಿತ್ರ ಪ್ರದರ್ಶನ ಹಾಗೂ ರಂಗೋಲಿಯಲ್ಲಿ ಮೂಡಿಬಂದಿರುವಂತಹ ಅವಳಿ ಕೋಲಾರ ಜಿಲ್ಲೆಯ ಮಹನೀಯರ ಚಿತ್ರಗಳು ವಿಶೇಷವಾಗಿ ಗಮನ ಸೆಳೆತು. ಫಲಪುಷ್ಪ ಪ್ರದರ್ಶನದಲ್ಲಿ ರೈತರ ಕೃಷಿ ಸಾಮಗ್ರಿಗಳ ಪ್ರದರ್ಶನ, ಸಿರಿಧಾನ್ಯ ಪರಿಚಯ, ರೇಷ್ಮೆ, ಮೀನುಗಾರಿಕೆ, ತೋಟಗಾರಿಕೆಯ ವಿವಿಧ ಬೆಳೆಗಳ ಅನಾವರಣ ಮಾಡಲಾಗಿದೆ. ಈ ಒಂದು ಪ್ರದರ್ಶನವು ಸಾರ್ವಜನಿಕರಿಗೆ ಲಭ್ಯವಿದ್ದು ಯಾವುದೇ ಪ್ರವೇಶ ಶುಲ್ಕ ಕೂಡ ಇರೋದಿಲ್ಲ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪುಷ್ಪಲೋಕವನ್ನ ಸವಿಯಬೇಕು ಅಂತ ಹೇಳಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ರೇಷ್ಮೆ ಸಹಾಯಕ ನಿರ್ದೇಶಕ ಕೋಲಾರ ತಾಲೂಕು. ಈ ದಿವಸ 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಫಲಪುಷ್ಪ ಪ್ರದರ್ಶನ ಏರ್ಪಟ್ಟಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರೇಷ್ಮೆ ಇಲಾಖೆಯಿಂದ ನಾವು ಕೂಡ ಒಂದು ಮಳಿಗೆನ ಓಪನ್ ಮಾಡಿದ್ದೀವಿ. ಈ ಮಳಿಗೆನಲ್ಲಿ ಎಲ್ಲ ರೀತಿ ರೇಷ್ಮೆ ಆ್ಯಕ್ಟಿವಿಟೀಸ್ನ ಇಟ್ಟಿದ್ದೀವಿ. ಇದರಲ್ಲಿ ವಿಶೇಷವಾಗಿ ನಮ್ಮ ಸಾಯಿಲ್ ಟು ಸಿಲ್ಕ್ ಏನು ಹೇಳ್ತೀವಿ ಆ ಥರ ಎಲ್ಲ ಮೆಟೀರಿಯಲ್ನು ಇಟ್ಟು ಕವರ್ ಮಾಡಿದ್ದೀವಿ. ಇದು ಸ್ಟೂಡೆಂಟ್ಸ್ಗೆ, ರೈತಾಪಿ ಜನಕ್ಕೆ, ಸಾರ್ವಜನಿಕರಿಗೆ ಉತ್ತಮ ಮಾಹಿತಿ ಇದೆ. ಆಮೇಲೆ ವಿಶೇಷವಾಗಿ ನಾವು ರೇಷ್ಮೆ ಗೂಡುಗಳಿಂದ ತಯಾರು ಮಾಡಿರ್ತಕ್ಕಂಥ ಅಲಂಕಾರಿಕ ವಸ್ತುಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ವಿ. ಜೊತೆಗೆ ರೇಷ್ಮೆ ಹುಳು ಸಾಕಾಣಿಕೆ ಏನೇನು ತಂತ್ರಜ್ಞಾನ ಇದೆ ಪ್ರತಿಯೊಂದು ಕೂಡ ಈ ಮಳಿಗೆಯಲ್ಲಿ ನಾವು ಕವರ್ ಮಾಡಿದ್ವಿ. ಸಾರ್ವಜನಿಕರು ಈ ಮಾಹಿತಿನ ಪಡೆದು, ರೈತಾಪಿ ಜನನು ಈ ಮಾಹಿತಿನ ಪಡೆದು ಅನುಕೂಲ ಮಾಡ್ಕೋಬೇಕಂತ ವಿನಂತಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.